ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ನದಿಯ ಮೇಲೆ ಹೇಗೆ ಸೇತುವೆಗಳನ್ನು ನಿರ್ಮಾಣ ಮಾಡುತ್ತಾರೆ ಎನ್ನುವ ವಿಷಯವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಹರಿಯುವ ನೀರಿನಲ್ಲಿ ಬೃಹತ್ ಸೇತುವೆಗಳನ್ನು ಕಟ್ಟುವುದು ಇಂಜಿನಿಯರಿಂಗ್ ಜಗತ್ತಿನ ಅತ್ಯಂತ ಸವಾಲಿನ ಕೆಲಸ. ನದಿಯ ಆಳ, ನೀರಿನ ವೇಗ ಮತ್ತು ಮಣ್ಣಿನ ಸ್ವರೂಪವನ್ನು ಆಧರಿಸಿ ಪ್ರಮುಖವಾಗಿ 3 ವಿಧಾನಗಳಲ್ಲಿ ನದಿಯೊಳಗೆ ಪಿಲ್ಲರ್ ಫೌಂಡೇಶನ್ಗಳನ್ನು ನಿರ್ಮಿಸಲಾಗುತ್ತದೆ. ಮೊದಲನೇದಾಗಿ ಕಾಫರ್ಡಮ್ ಮೆಥಡ್. ಇದು ಅತ್ಯಂತ ಜನಪ್ರಿಯ ಮತ್ತು ಹಳೆಯ ವಿಧಾನವಾಗಿದೆ. ನೀರಿನ ಆಳ ಕಡಿಮೆ ಇರುವ ಕಡೆ ಇದನ್ನು ಬಳಸಲಾಗುತ್ತದೆ. ಮೊದಲನೇದು, ಪಿಲ್ಲರ್ ನಿರ್ಮಿಸಬೇಕಾದ ಜಾಗದ ಸುತ್ತಲೂ ಬೃಹತ್ ಸ್ಟೀಲ್ ಪ್ಲೇಟುಗಳನ್ನು ಒಂದಕ್ಕೊಂದು ಜೋಡಿಸಿ ನದಿಯ ತಳದವರೆಗೂ ಗಟ್ಟಿಯಾಗಿ ಹೂಳಲಾಗುತ್ತದೆ. ನಂತರ ಒಂದು ವೃತ್ತಾಕಾರದ ಅಥವಾ ಚೌಕಾಕಾರದ ತಾತ್ಕಾಲಿಕ ಗೋಡೆ ನಿರ್ಮಾಣವಾಗುತ್ತದೆ. ಎರಡನೇದು, ನೀರನ್ನು ಖಾಲಿ ಮಾಡೋದು. ಈ ಗೋಡೆಯ ಒಳಗಿರುವ ನೀರನ್ನು ಶಕ್ತಿಶಾಲಿ ಪಂಪ್ಗಳ ಮೂಲಕ ಸಂಪೂರ್ಣವಾಗಿ ಹೊರಹಾಕಲಾಗುತ್ತದೆ. ಆಗ ನದಿಯ ಮಧ್ಯದಲ್ಲೂ ಒಣ ಜಾಗ ಸಿಗುತ್ತದೆ. ಇಲ್ಲಿ ಇಂಜಿನಿಯರ್ಗಳು ಸಾಮಾನ್ಯ ನೆಲದ ಮೇಲಿನಂತೆಯೇ ಸಿಮೆಂಟ್, ಕಾಂಕ್ರೀಟ್ ಬಳಸಿ ಸುಲಭವಾಗಿ ಪಿಲ್ಲರ್ ನಿರ್ಮಿಸುತ್ತಾರೆ. ಕೆಲಸ ಮುಗಿದ ಮೇಲೆ ಸುತ್ತಲಿನ ಸ್ಟೀಲ್ ಪ್ಲೇಟ್ಗಳನ್ನು ತೆಗೆದುಬಿಡುತ್ತಾರೆ. ಎರಡನೇ ಮೆಥಡ್ ಯಾವ ಥರ ಮಾಡ್ತಾರೆ ಅಂದರೆ ಕೆಶಾನ್ ವೆಲ್ ಫೌಂಡೇಶನ್. ನೀರಿನ ಆಳ ಹೆಚ್ಚಾದಾಗ ಮತ್ತು ಕಾಫರ್ ಡ್ಯಾಮ್ ನಿರ್ಮಿಸಲು ಸಾಧ್ಯವಾಗದಿದ್ದಾಗ ಈ ತಂತ್ರಜ್ಞಾನ ಬಳಸುತ್ತಾರೆ. ಬೃಹತ್ ಗಾತ್ರದ ಕಾಂಕ್ರೀಟ್ ಅಥವಾ ಸ್ಟೀಲ್ನಿಂದ ಮಾಡಿದಂತಹ ಹಾಲೋ ಸಿಲಿಂಡರ್, ಒಳಗಡೆ ತೂತಿರುತ್ತಲ್ಲ ಅದು, ಅದನ್ನು ನೀರಿನೊಳಗಡೆ ಇಳಿಸಾದ ನಂತರ ಮಣ್ಣು ಮತ್ತು ನೀರನ್ನು ರಭಸವಾಗಿ ಪಂಪ್ ಮುಖಾಂತರ ಹೊರಗೆ ಹಾಕುತ್ತಾರೆ. ತದನಂತರ ಇದನ್ನು ಮತ್ತೆ ತೆಗೆದು ಬಿಡುತ್ತಾರೆ. ಇದು ಗಟ್ಟಿಯಾದ ಬಂಡೆಯ ಮೇಲೆ ಕೂತು ತಕ್ಷಣ ಈ ಪೊಳ್ಳಾದ ಸಿಲಿಂಡರ್ ಒಳಗಡೆ ಕಾಂಕ್ರೀಟ್ ತುಂಬಿಸಿ ಭದ್ರಪಡಿಸಲಾಗುತ್ತದೆ. ಇದು ಅತ್ಯಂತ ಬಲವಾದ ಪಿಲ್ಲರ್ ಆಗಿ ನಿರ್ಮಾಣವಾಗುತ್ತದೆ. ಹೀಗೆ ಪಿಲ್ಲರ್ಗಳು ಸಿದ್ಧವಾಗುತ್ತದೆ. ಇದರ ನಂತರ ನದಿಯ ತಟದಲ್ಲಿ ಮೊದಲೇ ಸಿದ್ಧಪಡಿಸಲಾಗಿದ್ದಂತಹ ಕಾಂಕ್ರೀಟಿನ ಬೃಹತ್ ಬ್ಲಾಕ್ಗಳು, ಪ್ರೀಕ್ಯಾಸ್ಟ್ ಸೆಗ್ಮೆಂಟ್ಸ್ ಅಂತ ಕರೀತಾರೆ, ದೈತ್ಯ ಕ್ರೇನ್ಗಳು ಅಥವಾ ಲಾಂಚರ್ ಯಂತ್ರಗಳ ಸಹಾಯದಿಂದ ಪಿಲ್ಲರ್ಗಳ ಮೇಲೆ ಒಂದಕ್ಕೊಂದು ಜೋಡಿಸಿ ಹೈ ಟೆನ್ಷನ್ ಸ್ಟೀಲ್ ಕೇಬಲ್ಗಳಿಂದ ಬಿಗಿಗೊಳಿಸಲಾಗುತ್ತದೆ. ಹೀಗೆ ಸೇತುವೆ ಅದ್ಭುತವಾಗಿ ಹರಿಯುವ ನದಿಯ ಮೇಲೆ ನಿರ್ಮಾಣವಾಗುತ್ತೆ. ವೀಕ್ಷಕರೇ, ಇದು ಶೋಧ ಚಾನಲ್ನ ನೀರಿನ ಮೇಲೆ ಹೇಗೆ ಸೇತುವೆ ನಿರ್ಮಾಣವಾಗುತ್ತೆ ಎನ್ನುವ ಒಂದು ಪುಟ್ಟ ಶೋಧನೆಯ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿ ತನಕ ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.